ನಾವು ಆಲ್ರೆಡಿ ನಿನ್ನೆ ಅಲ್ಲ ಮೊನ್ನೆ ಅವರ ಮನೆಗೆ ಹೋಗಿ ಸುಮಾರು 16 ಸಮುದಾಯದ ಸ್ವಾಮೀಜಿಗಳು ಹೋಗಿ ಅವರಿಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ. ಒಕ್ಕಲಿಗ ಸಮುದಾಯದಂದು ಕೂಡ ಒಬ್ಬ ಮುಖ್ಯಮಂತ್ರಿ ಆಗುವುದಕ್ಕೆ ಯೋಗ್ಯ ಇದೆ ಡಿ ಕೆ ಶಿವಕುಮಾರ್ ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ. ಅದನ್ನು ಬಿಟ್ಟು ಬೇರೆ ಏನಿಲ್ಲ. ಸ್ವಾಮೀಜಿಗಳ ಹತ್ರ ಏನು ಚರ್ಚೆ ಮಾಡಿದ್ದೀವಿ ಇಲ್ಲ ಅಂತಕ್ಕಂಥದ್ದು ಮಾಧ್ಯಮದ ಮುಂದೆ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಸ್ವಾಮೀಜಿಗಳು ನಾವು ಒಂದಷ್ಟು ಗುರುಗಳ ಮಧ್ಯೆಯಲ್ಲಿ ಚರ್ಚೆ ನಡೆದಿರ್ತೇವೆ, ಅಷ್ಟನ್ನು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಸ್ವಾಮಿಗಳ ಜೊತೆ ಏನು ಮಾತಾಡಿದೆ ಅಂತಕ್ಕಂಥ ಇಲ್ಲಿ ಮಾತಾಡೋಕ್ಕಾಗಲ್ಲ. ನಾವು ಗುರುಗಳನ್ನ ಆಶೀರ್ವಾದ ಪಡ್ಕೋಬೇಕಿತ್ತು. ಅದು ಹಿಂದುಳಿದ ವರ್ಗದ ಮಠಾಧೀಶರುಗಳು ಸಾಮಾನ್ಯವಾಗಿ ಎಲ್ಲ ಮಠಾಧಿಪತಿಗಳನ್ನೇ ಭೇಟಿ ಆಗ್ತಾ ಇರ್ತೇನೆ. ಈಗ ನೀವು ಎಷ್ಟು ಜನ ಮಠಾಧಿಪತಿಗಳು ಡಿ ಕೆ ಶಿವಕುಮಾರ್ ಸೇವೆ ಮಾಡಬೇಕು ಅಂತ ಬೆಂಬಲ? 32 ಮಠಾಧಿಪತಿಗಳು, 32. ಅದು ಆವಾಗೆಲ್ಲ ಹೇಳಿಬಿಟ್ಟು ಆಲ್ರೆಡಿ ನಾವು ಅವಾಗಲೇ ತೋರಿಸ್ತಾ ಇದ್ದೀವಿ. ಯಾಕೆಂದರೆ ಒಕ್ಕಲಿಗ ಸಮುದಾಯದಲ್ಲಿಯೂ ಕೂಡ ಹಿಂದುಳಿದ ಅತಿ ಹಿಂದುಳಿದ ವರ್ಗ ಇದ್ದಾರೆ. ಅದರಿಂದ ಯಾಕೆ ಆಗಬಾರದು? ಆದರೂ ಆಗಬಹುದು, ಏನು ತೊಂದರೆ ಇಲ್ಲ. ಇಷ್ಟೆಲ್ಲೇನೂ ಆಗಿದೆಯಲ್ಲ ಮುಖ್ಯಮಂತ್ರಿಗಳೆಲ್ಲರೂ ಕೂಡ, ಆದರೆ ನಮಗೇನು ನ್ಯಾಯ ಸಿಕ್ಕಿದೆ? ಈಗ ನಾವು ಛಲವಾದಿ ಜಗದ್ಗುರು ಬೇಡದ ಬಸವನಾಗೇಶ ಶರಣರಿದ್ದಾರೆ, ಮತ್ತು ನಾನು ಈಡಿಗ ಸಮುದಾಯದ ಜಗದ್ಗುರುಗಳು ಪ್ರಣವಾನಂದ ಸ್ವಾಮೀಜಿ ಅಂತ, ಉಪ್ಪಾರ ಸಮುದಾಯದ ಜಗದ್ಗುರುಗಳಾಗಿರ್ತಕ್ಕಂಥ ಭಗೀರಥಾನಂದ ಸ್ವಾಮೀಜಿಗಳು, ಕೋಲಿ ಸಮುದಾಯದ ರಾಜಗುರುಗಳು ನಮ್ಮ ಜೊತೆ ಬಂದಿದ್ದೀವಿ. ಸಹಜ ಬೇಟೆ ಸ್ವಾಮೀಜಿದು, ಬೇರೆ ಏನೂ ಇಲ್ಲ.